ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತಹ ಪ್ರಕರಣ ಏನಿದೆ ಇದು ಬಹಳ ದೊಡ್ಡ ಘರ್ಷಣೆಗೆ ಕಾರಣ ಆಗಿದೆ. ಪರಿಷತ್ನಲ್ಲಂತೂ ಈ ವಿಚಾರ ಭಾರಿ ಜಟಾಪಟಿಗೆ ಕಾರಣ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಪರಿಷತ್ ಸದಸ್ಯರ ಮಧ್ಯೆ ಭಾರಿ ಜಟಾಪಟಿ. ಬಿಜೆಪಿ ವಿರುದ್ಧ ಮುಗಿಬಿದ್ರು ಕಾಂಗ್ರೆಸ್ ನಾಯಕ ಹರಿಪ್ರಸಾದ್. ಪ್ರಧಾನಿ ಮೋದಿ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತಾರೆ. ಶರೀಫ್ ಮೊಮ್ಮಗನ ಬರ್ತ್ಡೇಗೆ ಮೋದಿ ಹೋಗಿದ್ರು. ಹುಟ್ಟುಹಬ್ಬಕ್ಕೆ ಕರೆಯದೆ ಹೋಗಿ ಬಿರಿಯಾನಿ ತಿಂದು ಬಂದಿದ್ರು. ಪ್ರಧಾನಿ ಮೋದಿಗೆ ಆಗ ಪಾಕಿಸ್ತಾನ ಶತ್ರು ರಾಷ್ಟ್ರ ಆಗಿರ್ಲಿಲ್ವಾ? 56 ಇಂಚಿನ ಎದೆಯ ಮೋದಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ಲಿ ಅಂತೆಲ್ಲ ಪ್ರಧಾನಿ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ. ಪರಿಷತ್ನಲ್ಲಿ ನಡೆದಂತಹ ಭಾರಿ ಜಟಾಪಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಷ್ಟ್ರದ್ರೋಹಿ ಸರ್ಕಾರ ಇದ್ರೆ ಕೇಂದ್ರಕ್ಕೆ ಸಂಪೂರ್ಣವಾದ ಅಧಿಕಾರ ಇದೆ. 356 ಹಾಕಿ ಪ್ರೆಸಿಡೆಂಟ್ ರೂಲ್ ಹಾಕಲಿ. 56 ಇಂಚು ಪ್ರಧಾನಮಂತ್ರಿ ಇದ್ದಾರಲ್ಲ, ಅವ್ರಿಗೇನಾದ್ರೂ ನಾವು ರಾಷ್ಟ್ರದ್ರೋಹಿಗಳು ಅನ್ನೋದಿದ್ರೆ ಅವರು ಪ್ರೆಸಿಡೆಂಟ್ ರೂಲ್ ಹಾಕಕ್ಕಂತ ಹೇಳಿ ಕರ್ನಾಟಕ ರಾಜ್ಯಕ್ಕೆ. ಆದ್ರಿಂದ ಅವ್ರಿಗೆ ವ್ಯತ್ಯಾಸ ಹೇಳ್ತಾ ಇದ್ದೀನಿ ಕೇಳಿ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು 1940ನೇ ಇಸ್ವಿನಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಬರೀತಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾವರ್ಕರ್ and Jinnah, instead of being opposed to each other on one nation versus two nation issue, both agree for two nation theory. 1914 ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥದ್ದು. ಆದ್ರಿಂದ ಇತಿಹಾಸ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕೇವಲ ಪಶ್ಚಿಮ ಬಂಗಾಳದಲ್ಲಿದ್ದಂತಹ ಮುಸ್ಲಿಂ ಲೀಗ್ ಜೊತೆ ಮಾತ್ರ ಸರ್ಕಾರ ಮಾಡಿರಲಿಲ್ಲ. ಇವರು ಸಂಘದವರು ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಅಲ್ಲಿ ಅಲ್ಲೂ ಸಹ ಸರ್ಕಾರ ಮಾಡಿದ್ರು. ಸಿಂಧಲ್ಲೂ ಸಹ ಮುಸ್ಲಿಂ ಲೀಗ್ ಜೊತೆ ಸೇರಿ 3 ಪ್ರಾಂತದಲ್ಲಿ ಇವರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಸಂಘಟನೆ ಮುಸ್ಲಿಂ ಲೀಗ್ ಜೊತೆ ಇದ್ದಂಥದ್ದು ನಾವು ಯಾರು ಸಹ ಮರ್ತಿಲ್ಲ. ಆದ್ರಿಂದ ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಮಾಡಿದ್ದಾರೆ ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.